ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿಯೇ ಈಗ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ನಿಂದ ಹೊರ್ಮುಜ್ ಸಂಪೂರ್ಣವಾಗಿ ಬಂದಾಗಿದೆ. ಶಾಂತಿ ಮಾತುಕತೆಯ ಬೆನ್ನಲ್ಲೇ ಇರಾನ್ ಇದೀಗ ಮತ್ತೆ ದಾಳಿಯನ್ನ ಮಾಡಿದೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ. ಹೊರ್ಮುಜ್ನಲ್ಲಿದ್ದಂತ ಅಮೆರಿಕ ನೌಕೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಅಟ್ಯಾಕ್ ಮಾಡಿದೆ ಇರಾನ್. ಹಾಗಾಗಿ ಈ ಒಂದು ಸಂಧಾನ ಸಭೆ ಅನ್ನೋದು ಏನ್ ನಿಗದಿಯಾಗಿದೆ, ಅದು ಕಂಟಿನ್ಯೂ ಆಗತ್ತಾ ಅಥವಾ ಅಲ್ಲಿಗೆ ಸ್ಟಾಪ್ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳಿದೀಗ ಮುನ್ನೆಲೆಗೆ ಬರ್ತಾ ಇದೆ. ಅಮೆರಿಕ ಶಿಪ್ಗಳ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡಲಾಗಿದೆ. ಇದೇ ರೀತಿಯಾಗಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಒಂದು ಕಡೆ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದೇ ಬೆನ್ನಲ್ಲೇ ಇದೀಗ ಕದನ ವಿರಾಮ ಮುಕ್ತಾಯ ಆಗೋ ನಿರೀಕ್ಷೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ಮತ್ತೆ ಇರಾನ್ ಈ ರೀತಿಯಾಗಿ ದಾಳಿಯನ್ನ ಮಾಡಿರೋದ್ರಿಂದ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗತ್ತೆ. ಸಂಧಾನ ಸಭೆ ಆಗತ್ತಾ ಇಲ್ಲವೋ ಅನ್ನೋದೇ ಒಂದು ರೀತಿ ಡೌಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ಈ ಒಂದು ಒಪ್ಪಂದ ನಡೀಲಿಲ್ಲ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಇರಾನ್ ಅನ್ನ ಸಂಪೂರ್ಣವಾಗಿ ನಾಶವನ್ನ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸಂಧಾನ ಸಭೆಗೆ ಬರೋದಕ್ಕೆ ಇರಾನ್ ನಿರಾಕರಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಹಾಗಾದ್ರೆ ಸಂಧಾನ ಸಭೆ ನಡೆಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿಗೆ ಕೊನೆ ಹಾಡುವಂತ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಸಂಧಾನ ಮಾತುಕತೆ ನಿಗದಿಯಾಗಿರುವಂತ ಬೆನ್ನಲ್ಲೇ ಇರಾನ್ ಇದೀಗ ದಾಳಿ ಮಾಡಿರೋದು ಮತ್ತಷ್ಟು ಯುದ್ಧ ಮುಂದುವರಿಯೋದಕ್ಕೆ ಸಾಕ್ಷಿ ಆಗ್ತಾ ಇದೆಯೇ ವಿನಃ ಈ ಯುದ್ಧ ಅನ್ನೋದು ಬ್ರೇಕ್ ಹಾಕೋದ್ರಲ್ಲಿ ಯಾವುದೇ ರೀತಿಯಾದಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಅಮೆರಿಕದ ಪಾಲ್ಗೊಳ್ಳುವಿಕೆಯನ್ನ ಸ್ವತಃ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಖಚಿತಪಡಿಸಿದ್ದಾರೆ. ಹಾಗೆ ಪಾಕ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಸಭೆಯ ಹಿನ್ನೆಲೆ ಸಂಧಾನ ಸಭೆಗೆ ಬರೋದಕ್ಕೆ ಇರಾನ್ ನಿರಾಕರಿಸಿದೆ. ಸಂಧಾನ ಸಭೆಗೆ ನಾವು ಬರೋದಿಲ್ಲ ಅನ್ನುವಂತ ಅಂಶವನ್ನ ಇರಾನ್ ಇದೀಗ ಉಲ್ಲೇಖವನ್ನ ಮಾಡಿದೆ. ಅಮೆರಿಕದ ಶಾಂತಿ ಸಭೆಯನ್ನ ಇರಾನ್ ಈ ರೀತಿಯಾಗಿ ನಿರಾಕರಣೆಯನ್ನ ಮಾಡಿದೆ. ಅಮೆರಿಕದ ಶಾಂತಿ ಸಭೆಯನ್ನ ಇರಾನ್ ತಿರಸ್ಕಾರ ಮಾಡಿದೆ. ಇಸ್ಲಾಮಾಬಾದ್ನಲ್ಲಿ ನಡಿಬೇಕಿದ್ದಂತ ಸಭೆ ಒಪ್ಪಂದಕ್ಕೆ ಬರೆದಿದ್ರೆ ಇರಾನ್ನ ಸರ್ವನಾಶ ಮಾಡ್ತೇನೆ ಅಂತ ಹೇಳಿ ಇನ್ನೊಂದು ಕಡೆ ಟ್ರಂಪ್ ಹೇಳಿದ್ದಾರೆ. ಇನ್ನು ಕಳೆದ 1 ವಾರದ ಹಿಂದೆ ಅಷ್ಟೇ ಮೊದಲ ಸುತ್ತಿನ ಮಾತುಕತೆಯೂ ಆಗತ್ತೆ. ಆ ಮಾತುಕತೆ ನಡೆಯುತ್ತೆ ಅಂತ ಅಂದ ಸಂದರ್ಭದಲ್ಲಿ ಹಾಗಾದ್ರೆ ಯುದ್ಧಕ್ಕೆ ನಾಂದಿ ಹಾಡಬಹುದು, ಯುದ್ಧ ಇಲ್ಲೇ ಸ್ಟಾಪ್ ಆಗುತ್ತೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕೂಡ ಇತ್ತು. ಹಾಗಾಗಿ ಆ ಮಾತುಕತೆಯ ಸುತ್ತ ಇಡೀ ವಿಶ್ವದ ಚಿತ್ತ ಇತ್ತು. ಆದರೆ ಮಾತುಕತೆಗೂ ಮುನ್ನವೇ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಯಿತು. ಅದಾದ ನಂತರದಲ್ಲಿಯೂ ಕೂಡ ಮಾತುಕತೆಯ ಸಂದರ್ಭದಲ್ಲಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಅದೊಂದು ದ್ವೇಷ ಕೂಡ ಇರಾನ್ಗೆ ಇತ್ತು. ಅದಾದ ನಂತರದಲ್ಲಿ ಇರಾನ್ ಏನು ಉಲ್ಲೇಖ ಮಾಡಿತು ಆ ಅಂಶಗಳನ್ನ ಅಮೆರಿಕ ತಳ್ಳಹಾಕತ್ತೆ. ಹಾಗೆ ಅಮೆರಿಕ ಏನು ಪ್ರಮುಖವಾಗಿ 10 ಅಂಶಗಳನ್ನ ಮುಂದಿಡತ್ತೆ ಅದನ್ನ ಕೂಡ ಇರಾನ್ ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ಇಬ್ಬರಲ್ಲೂ ಕೂಡ ಒಮ್ಮತ ಮೂಡದೇ ಇರುವಂತ ಕಾರಣಕ್ಕಾಗಿ ಮೊದಲನೆಯ ಸುತ್ತಿನ ಮಾತುಕತೆ ಸಫಲವಾಗಿರಲಿಲ್ಲ, ವಿಫಲವಾಗಿತ್ತು. ಇದರ ಬೆನ್ನಲ್ಲೇ ಮುಂದಿನ ಸುತ್ತಿನ ಸಭೆಯಲ್ಲಾಗಾದ್ರೂ ಏನಾದ್ರೂ ಫೈನಲ್ ಆಗಿ ಡಿಸಿಷನ್ ತೆಗೆದುಕೊಳ್ಳಬಹುದಾ ಅನ್ನುವಂತ ನಿರೀಕ್ಷೆಗಳು ಹೆಚ್ಚಾಗ್ತಾ ಇತ್ತು. ಈ ಬೆನ್ನಲ್ಲೇ ಇದೀಗ ಇರಾನ್ ಮತ್ತೆ ಅಮೆರಿಕದ ನೌಕಾಪಡೆಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿರೋದು ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುರಿತು ಮಾತನಾಡೋದಕ್ಕೆ ನಿವೃತ್ತ ಸೇನಾಧಿಕಾರಿಯಾಗಿರುವ ಕರ್ನಲ್ ವೆಂಕಟೇಶ್ ನಾಯಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಸರ್, ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯಾದಂತಹ ಸಂಘರ್ಷ ವಾರ್ಗಳು ನಡೀತಾ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಎಲ್ಲೋ ಒಂದು ಕಡೆ ಫಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ಈಗ ನೆಕ್ಸ್ಟ್ ಏನ್ ಮೀಟಿಂಗ್ ಆಗತ್ತೆ ಇದ್ರಲ್ಲಾದ್ರೂ ಕೂಡ ಸಂಧಾನ ಆಗಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಈ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ಈಗ ಇರಾನ್ ಮತ್ತೆ ದಾಳಿ ನಡೆಸಿದೆಯಲ್ಲ, ಸೊ ಈ ಮೀಟಿಂಗ್ ನಡೆಯುತ್ತಾ ಅಥವಾ ಅಲ್ಲೇ ಏನಾದ್ರೂ ಸ್ಟಾಪ್ ಆಗಬಹುದಾ? ಏನ್ ಹೇಳ್ತೀರಾ ಸರ್? ಇದು ನೋಡಿ, ಸೀಸ್ ಫೈರ್ ಏಪ್ರಿಲ್ 22ರವರೆಗೆ ಇದೆ. ಅದರ ಸೀಸ್ ಫೈರ್ ಸ್ಟಾರ್ಟ್ ಆದಾಗಳಿಂದ ಹಿಡಿದು ಇದುವರೆಗೆ ಏನು ಫಸ್ಟ್ ಒಂದೇ ಒಂದು ವೈಲೇಷನ್ ಇಸ್ರೇಲ್ ಏನ್ ಮಾಡಿತ್ತಂದ್ರೆ ಲೆಬನಾನ್ ಮೇಲೆ ಅಟ್ಯಾಕ್ ನಿಲ್ಸ್ಬೇಕು ಅಂದ್ರೆ ಅಷ್ಟೇ ನಾವು ಇರಾನ್ದವರು ಸೀಸ್ ಫೈರ್ಗೆ ಅಗ್ರಿ ಆಗ್ತೀವಂತ ಕಂಡೀಷನ್ ಹಾಕಿದ ಮೇಲೆ ಅದಾದ ನಂತರ ಏನು ಮೇಜರ್ ಎಸ್ಕಲೇಷನ್ 2 ಪಾರ್ಟಿಗಳ ಮಧ್ಯೆ ಆಗಿಲ್ಲ. ಬಟ್ ಅಲ್ಲಿ ಏನಂತಂದ್ರೆ ಹಾರ್ಮೋಸ್ ಏನಂತಂದ್ರೆ ಸ್ಟ್ರೇಟ್ ದಲ್ಲಿ ಅಮೆರಿಕನ್ ಡಾಮಿನೇಷನ್, ಅಮೆರಿಕ ಒಂದ್ಸಲ ಬ್ಲಾಕ್ ಮಾಡೋದು, ಮತ್ತೆ ಇರಾನ್ ಹೇಳೋದು ಒಂದ್ಸಲ ಬ್ಲಾಕ್ ಮಾಡೋದು, ಏನಾದ್ರೂ ಒಂದು ಸ್ವಲ್ಪ ಆಕ್ಟಿವಿಟಿ ಅಲ್ಲಿ ನಡೀತಾ ಇದೆ. ಇಲ್ಲಿ ಏನಂತಂದ್ರೆ ಒಂದಿಷ್ಟು ಕಾರ್ಗೋ ಶಿಪ್ಸ್ ನ ಬ್ಲಾಕ್ ಮಾಡೋದು,
ಯಾವ ಅಂದ್ರೆ ಯಾವ ಶಿಪ್ ಒಳಗ್ ಬರ್ಲಾರ್ದಂಗ ಯಾವ ಶಿಪ್ ಹೊರಗ್ ಬರ್ಲಾರ್ದಂಗ ಒಂದು ಅಮೆರಿಕ ಆ ತರ ಏನಪ್ಪಾ ಅಂದ್ರೆ ಒಂದು ಟೈಟ್ ಸ್ಕ್ವೀಸ್ ಮಾಡಿ ಇಡೀ ವರ್ಲ್ಡ್ ಗೆ ಏನಪ್ಪಾ ಅಂದ್ರೆ ಒಂದು ತರ ಪ್ರೆಷರ್ ತರೋಂಗ್ ಮಾಡೋದು. ಇವೆಲ್ಲ ಸೀಸ್ ಫೈರ್ಕಿನ್ ಮೊದಲು ಇವೆಲ್ಲ ಪ್ರೆಷರ್ ಪಾಯಿಂಟ್ಸ್ ಇರ್ತಾವ. ಇವೆಲ್ಲ ಈ ಪ್ರೆಷರ್ ಪಾಯಿಂಟ್ಸ್ ಅಂಗವಾಗಿ ಇದಾಗಿರ್ತದೆ. ಅಂದ್ರೆ ಮೇಜರ್ ಫೈರ್ ಆಗಿಲ್ಲ. ಮೇಜರ್ ಫೈರ್ ಅಂತಂದ್ರೆ ಮಿಸೈಲ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಅಂಥದ್ದು ಏನಾಗಿಲ್ಲ. ಸಣ್ಣ ಪುಟ್ಟ ಏನಂತಂದ್ರೆ ವಾರ್ನಿಂಗ್ ಶಿಪ್ಸ್ ಕೊಟ್ಟ ನಂತರ ಅವು ಫಾಲೋ ಮಾಡ್ಲಿಲ್ಲಪ್ಪ ಅಂದ್ರೆ ಸ್ಮಾಲ್ ಆರ್ಮ್ಸ್ ಒಂದು ಮಷಿನ್ ಗನ್ ಆ ಟೈಪ್ ಫೈರ್ ಆಗಿ ಒಂದು 2-3 ಡೆತ್ಸ್ ಆಗಿರ್ಬೇಕು. ಇವು ಜನರಲಿ ಕಾಮನ್ ಇರ್ತಾವ. ಇದನ್ನೇನು ಮಾತುಕತೆಗೆ ಏನು ಅಡ್ಡ ಬರೋದಿಲ್ಲ. ಬಟ್ ಮೋಸ್ಟ್ ಪ್ರಾಬಲಿ ಮಾತುಕತೆಗೆ ಇದನ್ನ ಕೆಡಿಸೋ ಸಲುವಾಗಿ IRGC ಏನಾದ್ರೂ ಹುನ್ನಾರ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅದರಲ್ಲಿ ಏನು ಅಷ್ಟು ಸಬ್ಸ್ಟಾನ್ಸ್ ಇಲ್ಲ, ಅಷ್ಟೊಂದು ವೇಟ್ ಇಲ್ಲ ಅದರಲ್ಲಿ. ಓಕೆ ಸರ್, ಅಂದ್ರೆ ಇವಾಗ ಇರಾನ್ ಅಟ್ಯಾಕ್ ಮಾಡಿರೋದ್ರಿಂದ ಭಾರತದ ಅಂದ್ರೆ ಏನೂ ಕೂಡ ಎಫೆಕ್ಟ್ ಆಗಿರ್ಲಿಲ್ಲ ಅಂತ ಹೇಳಿತ್ತು. ಆದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಭಾರತದ 4 ನಾವಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ, ಡೆತ್ ಆಗಿದ್ದಾರೆ ಅಂತ ಹೇಳಿ. ಸೊ ಇರಾನ್ನ ಥಾಟ್ ಏನು, ನಡೆ ಏನು, ಬೇಕಂತ ಏನಾದ್ರೂ ಟಾರ್ಗೆಟ್ ಮಾಡ್ತಾ ಇದೆಯಾ ಅಥವಾ ಮಿಸ್ ಆಗಿ ಏನಾದ್ರೂ ಅಟ್ಯಾಕ್ ಆಯ್ತಾ ಸರ್? ಇಲ್ಲ, ಇದು ನಾನು ಹೇಳಿದಂಗ ಅದು ಶಿಪ್ಸ್ ಮೂವ್ಮೆಂಟ್ ಏನ್ ನಡೀತಾ ಇದೆಯಲ್ಲ, ಕೆಲವೊಂದು ಬ್ಲಾಕ್ ಮಾಡ್ತಾರ, ಕೆಲವೊಂದು ಪಾಸ್ ಮಾಡ್ತಾರ. ಅದು ಏನಂತಂದ್ರೆ ಇರಾನ್ ಕಂಟ್ರೋಲ್ದಲ್ಲಿ ಇದೆ. ಇರಾನ್ ಕಂಟ್ರೋಲ್ದಲ್ಲಿ ಆಗ್ಬೇಕಾದ್ರೆ ಇದನ್ನ ಏನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಫೈರಿಂಗ್ ಏನೇ ಆಗಲಿ ಅದಕ್ಕೇನು ಮೊದಲು ವಾರ್ನಿಂಗ್ ಕೊಡ್ತಾರೆ. ಒಂದು ಏನಪ್ಪ ಅಂದ್ರೆ ಗೋ ಬ್ಯಾಕ್, ಏನಪ್ಪ ಅಂದ್ರೆ ಅದರ್ವೈಸ್ ನಾವು ಫೈರ್ ಮಾಡ್ತೀವಿ ಅಂತ ತಿಳ್ಕೊಂಡು. ಆ ತರ ಈ ಕಮರ್ಷಿಯಲ್ ಶಿಪ್ ಏನಂತಂದ್ರೆ ಇದು ಅವ್ರದ್ದು ಆರ್ಡರ್ಸ್ ಒಬ್ಬೆ ಮಾಡಲಿಕ್ಕಿಲ್ಲ. ಇದನ್ನೇನಪ್ಪ ಇಗ್ನೋರ್ ಮಾಡಿ ಮುಂದೆ ಸಾಗಿರ್ಬೇಕು, ಅಥವಾ ಇವರು ಆರ್ಡರ್ ಕೊಟ್ಟದ್ದು ಅವ್ರಿಗೆ ಕೇಳಿಸಲಿಕ್ಕಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೇಕು. ಸೊ ಆ ತರ ಈ ಫೈರಿಂಗ್ ಏನಂತಂದ್ರೆ ಈ ಸ್ಮಾಲ್ ಬೋಟ್ ಬೇಸ್ಡ್ ಶಿಪ್ಸ್ ಏನಿರ್ತಾವ ಅವ್ರದ್ದು ಮಚ್ಚರ್ ಫೌಸ್ ಅಂತ ಹೇಳ್ತಾರೆ ಇರಾನ್ದಲ್ಲಿ, ಅಂತವೇನಪ್ಪ ಸುತ್ತ ಪೆಟ್ರೋಲಿಂಗ್ ಮಾಡ್ಬೇಕಾದ್ರೆ ಸ್ಮಾಲ್ ಆರ್ಮ್ಸ್ ಅಂದ್ರೆ ಲೈಟ್ ಮಷಿನ್ ಗನ್ನು, ಮೀಡಿಯಂ ಮಷಿನ್ ಗನ್ನು ಆ ತರದಿಂದ ಫೈರಿಂಗ್ ಆಗಿರ್ತದೆ. ಜಸ್ಟ್ ಸ್ಕೇರ್, ಬಟ್ ಅದು ಬುಲೆಟ್ ಬಿದ್ದು 4 ಮಂದಿ ತೀರ್ಕೊಂಡಿದ್ರು. ಅದು ಏನಂತಂದ್ರೆ ಇಟ್ ಇಸ್ ಜಸ್ಟ್ ಒನ್ ಆಫ್ ದ ಕಾಮನ್ ಅಕರೆನ್ಸ್ ವಾರ್ ಝೋನ್ ದಲ್ಲಿ ಈ ತರ ಆಗೋದು. ಅಂಥದ್ದೇನೋ ದೊಡ್ಡ ಒಂದು 4 ಜನ ಇದಾದಕ್ಕೆ ಶಿಪ್ ಮೇಲೆ ಫೈರ್ ಅದಕ್ಕೆ ಟಾಕ್ಸಿಗೆ ಏನಂತಂದ್ರೆ ಅಡಚಣೆ ಆಗ್ತದೆ ಅಥವಾ ಹಿಂಡ್ರೆನ್ಸ್ ಆಗ್ತದೆ ಅಂತ ಹೇಳಕ್ ಆಗೋದಿಲ್ಲ. ಇದು ಇಟ್ ಇಸ್ ಜಸ್ಟ್ ಅ ಸ್ಮಾಲ್ ಇನ್ಸಿಡೆಂಟ್. ವಾರ್ ಝೋನ್ ದಲ್ಲಿ ಇಟ್ ಇಸ್ ವೆರಿ 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 ಕಾಮನ್. ಓಕೆ ಸರ್, ಇವಾಗ ಆಗ್ತಾ ಇರೋದು ಎಲ್ಲೋ ಯುದ್ಧ, ಆದ್ರೆ ಅದರ ನೇರವಾದ ಎಫೆಕ್ಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೇರೆ ಭಾಗಗಳಿಗೆ ಯಾವ ರೀತಿಯಾದಂಥ ಪರಿಣಾಮವನ್ನ ತಡ್ತಾ ಇದೆ, ಎಫೆಕ್ಟ್ ಯಾವ ರೀತಿ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಒಂದು ವೇಳೆ ಇದೀಗ ಮಾತುಕತೆ ಸ್ಟಾಪ್ ಆಗಿ ಮತ್ತೆ ಇದೇ ರೀತಿ ಕಂಟಿನ್ಯೂ ಆದ್ರೆ ವಾರ್, ಇನ್ನೂ ಯಾವೆಲ್ಲ ಸಮಸ್ಯೆಗಳು ಎದುರಾಗುವಂತಹ ಚಾನ್ಸಸ್ ಇದೆ ಸರ್? ಈಗ ನೋಡಿ, ಈಗ ಸೀಸ್ ಫೈರ್ ಅಂತಂದ್ರೆ ಈಗ ಆಕ್ಚುಲಿ ಏನಂತಂದ್ರೆ 2 ದಿವಸ ಆದ ನಂತರ ಮಾತುಕತೆ ಏನು ಪ್ರಯತ್ನ ನಡೆದಿದೆ, ಇಸ್ಲಾಮಾಬಾದ್ ಅಲ್ಲಿ 2nd ರೌಂಡ್ ಆಗ್ತದೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಸ್ವಂತ ಬರಬಹುದು ಅಥವಾ ಅವ್ರದ್ದು ಡೆಲಿಗೇಷನ್ ಬರಬಹುದು. ಏನಂತಂದ್ರೆ ಹೋಪ್ ಏನಾದಂತಂದ್ರೆ ಮೋಸ್ಟ್ ಪ್ರಾಬಲಿ ಏನಂತಂದ್ರೆ ಸೀಸ್ ಫೈರ್ ಕಡೆನೆ ಹೋಗ್ತದೆ ಹೊರತು ಎಸ್ಕಲೇಷನ್ ಸೈಡ್ ಹೋಗೋದಿಲ್ಲ. ಯಾಕಂತಂದ್ರೆ ಅಮೆರಿಕದಲ್ಲಿ ಈಗ ಆಲ್ರೆಡಿ ಈ ಒಂದು 48 ಗಂಟೆಗಳಲ್ಲಿ ಯುದ್ಧ ಮುಗಿಸುವಂತ ಹೋಗಿ 48 ದಿವಸ ಆದ್ರೂ ಮುಗಿಲಿಲ್ಲ. ಸೊ ಅಮೆರಿಕಗೆ ಏನಂತಂದ್ರೆ ಇದನ್ನ ಫರ್ದರ್ ಎಸ್ಕಲೇಟ್ ಮಾಡಕ ಚಾನ್ಸ್ ಇಲ್ಲ. ಯಾಕಂದ್ರೆ ಅವ್ರ ಗ್ರೌಂಡ್ ರಿಯಾಲಿಟೀಸ್ ಏನದಾವಲ್ಲ, ಅವ್ರದ್ದು ಎಕ್ವಿಪ್ಮೆಂಟ್ಸ್ ಆಗ್ಲಿ, ಮಿಸೈಲ್ಸ್ ಆಗ್ಲಿ, ಅಥವಾ ಇದು ಏನಪ್ಪ ಅಂದ್ರೆ ಸೋಲ್ಜರ್ಸ್, ಸೇಲರ್ಸ್ ಅವ್ರದ್ದು ಏನಪ್ಪ ಅಂದ್ರೆ ಒಳಗಿಂದೊಳಗೆ ಇಂಟರ್ನಲ್ ರಿವೋಲ್ಟ್ ಟೈಪ್ ಇದೆ. ಸೊ ಇದು ಏನಾದ್ರೂ ಆದ್ರೆ ಪೀಸ್ಫುಲ್ ಆಗಿ ಸೀಸ್ ಫೈರ್ ಆಗ್ತದೆ ಹೊರತು ಎಸ್ಕಲೇಟ್ ಆಗೋ ಚಾನ್ಸಸ್ ಕಡಿಮೆ. ಬಟ್ ಐ ಆಮ್ ನೋ ಎಕ್ಸ್ಪರ್ಟ್, ಇದು ಚಾನ್ಸಸ್ 50-50 ಇದೆ. ಇದರಲ್ಲಿ ಏನಾಗುತ್ತಂತಂದ್ರೆ ಬಟ್ ಅಮೆರಿಕನ್ಸ್ ನಂಬಕ್ ಆಗೋದಿಲ್ಲ. ಯಾಕಂದ್ರೆ ಇದಕ್ಕೇನು ಮೊದಲು ಮಾತುಕತೆ ನಡಿಬೇಕಾದ್ರೂ ಆಲ್ಮೋಸ್ಟ್ ಈಗ ಯಾವ ತರ ಇರಾನ್ ಕಂಡೀಷನ್ಸ್ ಆಗ್ತಾ ಇದೆ, ಇದಕ್ಕೇನೋ ಡೈಲ್ಯೂಟ್ ಕಂಡೀಷನ್ಸ್ ಇದ್ದು ಮೊದಲು 28ನೇ ಫೆಬ್ರವರಿಕೇನು ಮೊದಲು ಮತ್ತು ಅದಕ್ಕೇನು ಮೊದಲು ಆ ಟೈಮ್ದಲ್ಲೇ ಅವ್ರು ಏನಂತಂದ್ರೆ ಒಂದು ಕಡೆ ಮಾತುಕತೆಗಂತ ಬರಬೇಕು, 2ನೇ ಕಡೆಯಿಂದ ಯುದ್ಧಕ್ಕೆ ತಯಾರಾಗ್ಬೇಕು, ಯಾರು ಅಮೆರಿಕ ಮತ್ತು ಇಸ್ರೇಲ್. ಅದ್ರ ಸಲುವಾಗಿ ಈ ಸಲ ಇರಾನ್ದವ್ರು ಏನಪ್ಪ ಅಂದ್ರೆ ಈಗ ಯುದ್ಧ ಆದ ನಂತರ ಒಂದು ಅಪ್ಪರ್ ಹ್ಯಾಂಡ್ ಇವ್ರಿಗೆ ಬಂದಿದೆ. ಏನಂತಂದ್ರೆ ನಾವು ಅಮೆರಿಕನ್ ಏನೋ ದೊಡ್ಡ ಬಿಗ್ ಘೋಸ್ಟ್ ಅಂತ ಏನ್ ತಿಳ್ಕೊಂಡಿದ್ವಲ್ಲ, ಏನು ಇಲ್ಲ, ವಿ ಕ್ಯಾನ್ ಟ್ಯಾಕಲ್ ದಮ್ ಅಂತ ತಿಳ್ಕೊಂಡು ಮಾತುಕತೆಗೆ ಕಂಡೀಷನ್ಸ್ ಏನಪ್ಪ ಅಂದ್ರೆ ಟಫ್ ಕಂಡೀಷನ್ಸ್ ಇವರು ಇರಾನ್ದವ್ರು ಹಾಕ್ತಾರ. ಅಮೆರಿಕದವ್ರು ಒಪ್ಕೊಳ್ಳೇಬೇಕಾಗುತ್ತದೆ. ಏನಾದ್ರೂ ಸೀಸ್ ಫೈರ್ ಶಾಂತಿ ಬೇಕಂದ್ರೆ ಇರಾನ್ ಕಂಡೀಷನ್ಸ್ ಮೇಲೆ ಆಗುತ್ತದೆ ಹೊರತು ಅಮೆರಿಕನ್ ಕಂಡೀಷನ್ಸ್ ಮೇಲೆ ಆಗೋದಿಲ್ಲ. ಓಕೆ ಸರ್, ಈಗ ಒಂದ್ ವೇಳೆ ಇದೇ ರೀತಿಯಾಗಿ ವಾರ್ ಏನಾದ್ರೂ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಚೀನಾ ಮತ್ತೆ ರಷ್ಯಾದ ರೋಲ್ ಯಾವ ರೀತಿ ಆಗಿರಬಹುದು ಸರ್? ರಷ್ಯಾ ಮತ್ತೆ ಚೀನಾದು
ಇದು ಆಕ್ಚುಲಿ ಇರಾನ್ ಒಂದು ತರ ಪ್ರಾಕ್ಸಿ ಇದ್ದಂಗೆ. ಆಕ್ಚುಲಿ ಫೈಟ್ ಮಾಡೋದು ರಷ್ಯಾ ಚೈನಾ ಅಂತಾನೆ ತಿಳ್ಕೊರಿ. ಅವರು ಚಾನ್ಸ್ ತಗೊಳಕ್ ಹೋಗೋದಿಲ್ಲ. ಇದನ್ನ ಏನಪ್ಪ ಅಂತಂದ್ರೆ ಎಷ್ಟೊತ್ತಿದ್ರೆ ಅಪ್ಪರ್ ಹ್ಯಾಂಡ್ ನಮ್ಮದೇ ಆಗ್ಬೇಕಂತ ತಿಳ್ಕೊಂಡು ಅವರು ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಚೈನಾ ಯಾವಾಗ್ಲೂ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಬಟ್ ಮೋರ್ ರಷ್ಯಾ ಅವ್ರು ಯುಕ್ರೇನ್ದಲ್ಲಿ ಆಲ್ರೆಡಿ ಟೈಡ್ ಅಪ್ ಇದ್ದಾರೆ, ಅವ್ರೂ ಬರೋದಿಲ್ಲ. ಬಟ್ ಈಗ ಆಲ್ರೆಡಿ ಇವತ್ತು ನಿನ್ನೆ ಏನಪ್ಪಾ ಅಂದ್ರೆ 4 ಕಾರ್ಗೋ ಶಿಪ್ಸ್, ಕಾರ್ಗೋ ಏರೋಪ್ಲೇನ್ಸ್ ದೇ ಹ್ಯಾವ್ ಲ್ಯಾಂಡೆಡ್ ಇನ್ ಇರಾನ್. ಅಂದ್ರೆ ಇವ್ರಿಗೆ ಏನೇನೋ ಯುದ್ಧಕ್ಕೆ ಏನೇನೋ ತಯಾರಿ ಬೇಕು ಅದನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ಸ್ಯಾಟಲೈಟ್ ಏನಪ್ಪ ಅಂದ್ರೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಎಲ್ಲ ಏನಂತಂದ್ರೆ ಅವರು ಟಾರ್ಗೆಟ್ ಫಿಕ್ಸ್ ಮಾಡಿ ಚೈನಾ ಏನಪ್ಪ ಅಂದ್ರೆ ಇವ್ರು ಜಸ್ಟ್ ಫೈರ್ ಮಾಡೋದಷ್ಟೇ. ಎಲ್ಲ ಸ್ಪೈ ಸ್ಯಾಟಲೈಟ್ ದಿಂದ ಇವ್ರಿಗೆಲ್ಲ ಅಮೆರಿಕನ್ ಟಾರ್ಗೆಟ್ಸ್, ಇಸ್ರೇಲ್ ಟಾರ್ಗೆಟ್ಸ್ ಸೂಚ್ ಮಾಡಕ್ ಕೊಡೋರೇ ಇವರು. ಆಕ್ಚುಲಿ ಯುದ್ಧ ಟೆಕ್ನಿಕಲಿ ಇರಾನ್ ಚೈನಾ ಮತ್ತೆ ರಷ್ಯಾ ಫೈಟ್ ಮಾಡಕತ್ತಿದ್ದಾರೆ. ಸೊ ಈ ಒಂದು ಅಪ್ಪರ್ ಹ್ಯಾಂಡ್ ಏನಿದೆ ದೇ ವಿಲ್ ನಾಟ್ ಲೆಟ್ ಗೋ. ಯಾಕಂದ್ರೆ ಒಂದು ಸಲ ಇಲ್ಲಿ ಅಮೆರಿಕೆಗೆ ಮತ್ತೆ ಅಪ್ಪರ್ ಹ್ಯಾಂಡ್ ಬಂದ್ರೆ ದೆನ್ ದೇ ವಿಲ್ ಗೋ ಟು ಕ್ಯೂಬಾ, ದೇ ವಿಲ್ ಗೋ ಟು ಗ್ರೀನ್ಲ್ಯಾಂಡ್, ಈ ತರ ಆಗ್ತಕ್ಕಂಥ ಸ್ಥಿತಿ ಇದೆ. ಸೊ ಅದ್ರ ಸಲುವಾಗಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತೂ ಡೆಫಿನೆಟ್ಲಿ ಇರ್ತದೆ. ಇರಾನ್ ಸ್ವಂತ ಕೆಪಬಿಲಿಟಿ ಇದ್ದಾರೆ, ಬಟ್ ಇವ್ರಿಗೆ ಎಕ್ಸ್ಟರ್ನಲ್ ಸಪೋರ್ಟ್ 100% ಕಂಟಿನ್ಯೂ ಆಗ್ತಾ ಹೋಗ್ತದೆ. ಒಂದು ವೇಳೆ ಸೀಸ್ ಫೈರ್ ಫೇಲ್ ಆಯ್ತು ಅಥವಾ ಯುದ್ಧ ಕಂಟಿನ್ಯೂ ಆಯ್ತಂದ್ರೆ. ಓಕೆ ಸರ್, ಈಗ ಫಸ್ಟ್ ರೌಂಡ್ ಮೀಟಿಂಗ್ ಏನು ನಡೀತಾ ಇತ್ತು, ಆ ಮೀಟಿಂಗ್ ಆಗೋದಕ್ಕೂ ಮುಂಚೆನೇ ಇಸ್ರೇಲ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಅದೇ ರೀತಿ ಮತ್ತೆ ಕಂಟಿನ್ಯೂ ಮಾಡುತ್ತೆ. ಸೊ ಈಗ ಮಾತುಕತೆ ಅಂತ ಬಂದಾಗ ಇಲ್ಲಿ ಒಂದ್ ಕಡೆ ದಾಳಿಗಳಾಗ್ತಾ ಇದೆ. ಸೊ ಇದು ಇನ್ನು ಯಾವ ರೀತಿಯಾದಂತಹ ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ ಅಂತ? ಈಗ ಅಲ್ಲಿ ನೋಡು, ಅಮೆರಿಕಗೆ ಈ ವಾರ್ ಸ್ಟಾಪ್ ಆಗೋದು ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಡೊಮೆಸ್ಟಿಕ್ ಪ್ರೆಷರ್ ಬಹಳ ಇದೆ. ಇಸ್ರೇಲ್ಗೆ ಈ ವಾರ್ ಸ್ಟಾಪ್ ಆಗೋದು ಬೇಕಾಗಿಲ್ಲ. ಯಾಕಂತಂದ್ರೆ ಈ ನೆತನ್ಯಾಹುದು ಟು ಗೋ ಫಾರ್ ಎಲೆಕ್ಷನ್ಸ್. ಏನಾದ್ರೂ ಒಂದು ಲೆಬನಾನ್ ದಲ್ಲಿ ಒಂದು 10 ಕಿಲೋಮೀಟರ್ ಅಪ್ ಟು ಸಿ ಕೋಸ್ಟ್ ಲೈನ್ ಕ್ಯಾಪ್ಚರ್ ಮಾಡ್ಕೊಂಡು ನೋಡು, ಯುದ್ಧದಿಂದ ನಾ ಇಷ್ಟು ಲ್ಯಾಂಡ್ ಕ್ಯಾಪ್ಚರ್ ಮಾಡ್ಕೊಂಡ ಇಸ್ರೇಲ್ ಸಲುವಾಗಿ, ಗ್ರೇಟರ್ ಇಸ್ರೇಲ್, ಪ್ರಾಮಿಸ್ ಲ್ಯಾಂಡ್, ಅವೆಲ್ಲ ಏನು ಪ್ರಾಮಿಸ್ ಏನಪ್ಪಾ ಅಂದ್ರೆ ಕೊಟ್ಟಿದ್ರ ಜನರಿಗೆ, ಆ ತರ ಒಂದು ಏನು ಸಕ್ಸಸ್ ತೋರಿಸ್ಬೇಕಂತ ಕಂಟಿನ್ಯೂಸ್ ಆಗಿ ಅಲ್ಲಿ ಏನಾದ್ರೂ ಸಕ್ಸಸ್ ಸಿಗಬೇಕಂದ್ರೆ ಲೆಬನಾನ್ ದಲ್ಲೇ ಸಿಗಬೇಕು. ಸೊ ಆ ತರ ನೇತನ್ಯಾಹು ಇಸ್ರೇಲ್ ದ ಪ್ರೈಮ್ ಮಿನಿಸ್ಟರ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ವಾರ್ ಟು ಎಂಡ್. ಅವನು ವಾರ್ ಮಾಂಗರಿಂಗ್ ಕಂಟಿನ್ಯೂಸ್ ಈ ಹ್ಯಾಸ್ ಟು ಬಿ ಅಂತ ವಾರ್ ಓನ್ಲಿ. ಬಟ್ ಅಮೆರಿಕದಲ್ಲಿ ಸಿಚುವೇಶನ್ ಏನಿದೆ ಅಂದ್ರೆ, ಈಗ ಸಿಚುವೇಶನ್ ಏನಾಗ್ಬೋದು, ನೀನು ವಾರ್ ಮಾಡ್ತಾ ಹೋಗು, ವಿ ಆರ್ ವಿಡ್ರಾಯಿಂಗ್ ಅಂಡ್ ಐ ಆಮ್ ಆಫ್ ಅಂತಕೊಂಡು ಬರ್ತಕ್ಕಂಥ ಸಿಚುವೇಶನ್ ಜಾಸ್ತಿ ಇದೆ. ಅಮೆರಿಕ ಇದನ್ನು ಜಾಸ್ತಿ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ. ಎಷ್ಟು ದಿವಸ ಈ ವಾರ್ ಝೋನ್ ದಲ್ಲಿ ಇರ್ತಾರ ಅಷ್ಟೇ ಅವ್ರದ್ದು ಪವರು ಮತ್ತೆ ಏನಪ್ಪಾ ಅಂದ್ರೆ ರೆಪ್ಯುಟೇಷನ್, ಅಮೆರಿಕನ್ ವೆಪನ್ ಆಗ್ಲಿ, ಅಮೆರಿಕನ್ ಲೀಡರ್ಶಿಪ್ ಆಗ್ಲಿ, ಅದು ಡಿಕ್ಲೈನ್ ಆಗ್ಲಿಕ್ಕೆ ಶುರುವಾಗ್ತದೆ. ಡಿಕ್ಲೈನ್ ಆಗಿದೆ ಆಲ್ರೆಡಿ ಮತ್ತೊಂದಿಷ್ಟು ಡಿಕ್ಲೈನ್, ಇದನ್ನು ಇಂಪ್ರೂವ್ ಆಗ್ತಕ್ಕಂಥ ಸ್ಥಿತಿ ಇಲ್ಲ, ಡಿಕ್ಲೈನ್ ಆಗ್ತಕ್ಕಂಥ ಸ್ಥಿತಿ ಜಾಸ್ತಿ ಇದೆ. ಓಕೆ, ಇವಾಗ ಆಗ್ತಾ ಇರುವಂತ ಕಾನ್ಫ್ಲಿಕ್ಟ್ ನೋಡಿದ್ರೆ ಮತ್ತೆ ಈಗ ಹಾರ್ಮುಜ್ ದಾಟಿ ಭಾರತಕ್ಕೆ ಶಿಪ್ಗಳು ಬರುವಂತ ಚಾನ್ಸಸ್ಗಳು ಏನಾದ್ರೂ ಇದೆಯಾ ಸರ್? ಅದು ಹಾರ್ಮೋಸ್ ಬಗ್ಗೆ ಈಗ ನೋಡು, ಮಾತುಕತೆ ಏನಿದೆ, ವಿ ಹ್ಯಾವ್ ಟು ವೇಟ್ ಫಾರ್ 2 days. ಆ ಮಾತುಕತೆಯಲ್ಲಿ ಏನಪ್ಪಾ ಅಂದ್ರೆ ಮೇನ್ ಪಾಯಿಂಟ್ಸ್ ಇರೋದು ಹಾರ್ಮೋಸ್ ಕಂಟ್ರೋಲ್ ಮತ್ತೆ ಎನ್ರಿಚ್ಡ್ ಯುರೇನಿಯಂ ಒಂದು ಕ್ಯಾಪ್ಚರ್ ಮಾಡೋದು. ಸೊ ಇವೆರಡಕ್ಕೂ ಒಪ್ಪೋದಿಲ್ಲ. ಬಟ್ ಹಾರ್ಮೋಸ್ ಒಂದು ವೇಳೆ ಇರಾನ್ ಕಂಟ್ರೋಲ್ದಲ್ಲಿ ಬಂತು ಅಥವಾ ಇರಾನ್ ಅವ್ರನ್ನ ಏನಪ್ಪಾ ಅಂದ್ರೆ ಎಕನಾಮಿಕಲಿ ಅದನ್ನ ಮೊನಿಟೈಸ್ ಮಾಡ್ಬೇಕಂತ ಮಾಡಿದ್ರು ಅಂತಂದ್ರೆ ಎಲ್ಲರ ಶಿಪ್ಗೆ ಪರ್ಮಿಷನ್ ಇರ್ತದೆ, ಬಟ್ ಯು ಹ್ಯಾವ್ ಟು ಪೇ ಅ ಟೋಲ್. ಸೊ ಆ ತರ ಇರ್ತದೆ. ಅಂಡ್ ಕಂಪ್ಲೀಟ್ ಏನಂತಂದ್ರೆ ಡಿಲೇ ಫ್ಯಾಕ್ಟರ್ ಇದೆ. ಅಬ್ಸಲ್ಯೂಟ್ಲಿ ಸ್ಟಾಪ್ ಆಗ್ತದೆ ಅಂತ ಹೇಳಕ್ ಆಗೋದಿಲ್ಲ, ಡಿಲೇ ಇರ್ತದೆ. ಸ್ಕ್ರೀನ್ ಆಗಿ ಈಗ ಆಲ್ರೆಡಿ ಈಗ ಒಂದು ವಾರ ಝೋನ್ ದಲ್ಲಿ ಇರೋ ಸಲುವಾಗಿ ಎಷ್ಟೋ ಶಿಪ್ಸ್ ಸ್ಟ್ರಕ್ ಅಪ್ ಆಗಿವೆ. ಅಂದ್ರೆ ಬ್ಯಾಕ್ಲಾಗ್, ಈಗ ಒಂದು ರೋಡ್ ಬ್ಲಾಕ್ ಆದಾಗ ಹಿಂದ್ಗಡೆ ಎಲ್ಲ ವೆಹಿಕಲ್ಸ್ ಹೆಂಗ ಬ್ಲಾಕ್ ಆಗಿರ್ತಾವಲ್ಲ, ಆ ತರ ಒಂದು ಬ್ಯಾಕ್ಲಾಗ್ ಅವ್ರ ರೂಟದಲ್ಲಿ ಇದೆ. ಕೆಲವೊಬ್ರು ಲಾಂಗ್ ರೂಟ್ ತಗೊಂಡು ವಾಪಸ್ ಬಂದಿದ್ದಾರೆ, ಕೆಲವರು ಅಲ್ಲೇ ಬ್ಲಾಕ್ ಆಗಿದ್ದಾರೆ. ಸೊ ಇದು ಔಟ್ ಆಗ್ಬೇಕಾದ್ರೆ ಟೈಮ್ ತಗೊಳ್ತದೆ. ಸಿಚುವೇಶನ್ ಡೇ ಬೈ ಡೇ ಯಾವ ತರ ಚೇಂಜ್ ಆಗ್ತದೆ, ಅಗ್ರಿಮೆಂಟ್ ಯಾವ ತರ ಆಗ್ತದೆ, ಮತ್ತೇನಂತಂದ್ರೆ ಯಾವ ಕಂಡೀಷನ್ಸ್ ಇವರು ಇರಾನ್ ಸ್ವಲ್ಪ ಸಡ್ಲ ಬಿಡ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ SD ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.